ಸ್ನೇಹಿತರೆ ನಮಸ್ಕಾರ. ಯಾರು ಊಹಿಸದ ಆ ಒಂದು ರಹಸ್ಯ ಒಪ್ಪಂದಕ್ಕೆ ಅಮೆರಿಕ ಕೊನೆಗೂ ಕೈ ಹಾಕಿದೆ. ಶತ್ರು ದೇಶ ಇರಾನ್ ಇಟ್ಟ ಮಹಾ ಬೇಡಿಕೆಗೆ ಜಾಗತಿಕ ಸೂಪರ್ ಪವರ್ ಮಣಿದಿರುವುದು ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಆದರೆ ತೆರೆಮರೆಯ ಈ ದೈತ್ಯ ರಾಜತಾಂತ್ರಿಕ ಆಟದ ಅಸಲಿ ಲಾಭ ಭಾರತದ ಪಾಲಾಗುತ್ತಿರುವುದು ಹೇಗೆ? ಜಗತ್ತಿನ ಕಣ್ಣು ತಪ್ಪಿಸಿ ನಡೆದ ಆ ಒಂದು ಮಹಾ ತಿರುವಿನ ಹಿಂದಿನ ಸೀಕ್ರೆಟ್ ಸ್ಟೋರಿ ಇಲ್ಲಿದೆ ನೋಡಿ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಹೊಸ ಮಾತುಕತೆ ಭಾರತಕ್ಕೆ ದೊಡ್ಡ ಅವಕಾಶ ತಂದುಕೊಡಬಹುದು ಎಂಬ ಚರ್ಚೆ ಜೋರಾಗಿದೆ. ವಿಶೇಷವಾಗಿ ಇರಾನ್ ತೈಲದ ಮೇಲಿನ ನಿರ್ಬಂಧಗಳನ್ನು ತಾತ್ಕಾಲಿಕವಾಗಿ ಸಡಿಲಿಸಲು ಅಮೆರಿಕ ಸಿದ್ಧವಾಗಿದೆ ಎಂಬ ವರದಿಗಳು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಹೊಸ ಬೆಳವಣಿಗೆಗೆ ಕಾರಣವಾಗಿದೆ. ಇರಾನ್ನ ಸರ್ಕಾರಿ ಮಾಧ್ಯಮಗಳ ವರದಿ ಪ್ರಕಾರ ಹೊಸ ಮಾತುಕತಾ ಕರಡಿನಲ್ಲಿ ಅಮೆರಿಕವು ಚರ್ಚೆಗಳು ನಡೆಯುವ ಅವಧಿಯಲ್ಲಿ ಇರಾನ್ ತೈಲ ರಫ್ತಿನ ಮೇಲಿನ ನಿರ್ಬಂಧವನ್ನು ತಾತ್ಕಾಲಿಕವಾಗಿ ಸಡಿಲಿಸಲು ಒಪ್ಪಿಗೆ ಸೂಚಿಸಿದೆ. ಇದುವರೆಗೂ ಅಮೆರಿಕ ಇರಾನ್ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧ ಹೇರಿಕೊಂಡಿತ್ತು. ಆದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಘರ್ಷ ಹೆಚ್ಚಾಗಿ ಜಾಗತಿಕ ತೈಲ ಸರಬರಾಜು ಅಸ್ತವ್ಯಸ್ತವಾಗುವ ಭೀತಿ ಎದುರಾದ ಹಿನ್ನೆಲೆಯಲ್ಲಿ ಈಗ ಅಮೆರಿಕ ತನ್ನ ನಿಲುವಿನಲ್ಲಿ ಸ್ವಲ್ಪ ಮೃದುತನ ತೋರಿಸುತ್ತಿದೆ. ಈ ಬೆಳವಣಿಗೆ ಭಾರತಕ್ಕೆ ಏಕೆ ಮಹತ್ವದ್ದು ಅಂದರೆ, ಭಾರತ ತನ್ನ ತೈಲ ಅವಶ್ಯಕತೆಯ ದೊಡ್ಡ ಭಾಗವನ್ನು ಆಮದು ಮಾಡುತ್ತದೆ. ಪಶ್ಚಿಮ ಏಷ್ಯಾದ ಅಶಾಂತಿಯಿಂದ ಕಚ್ಚಾ ತೈಲದ ಬೆಲೆಗಳು ಏರಿಕೆಯಾಗಿದ್ದವು. ಬ್ರೆಂಟ್ ಕ್ರೂಡ್ ಬೆಲೆ ಒಂದು ಹಂತದಲ್ಲಿ ಬ್ಯಾರಲ್ಗೆ $112ವರೆಗೆ ಏರಿತ್ತು. ಆದರೆ ಅಮೆರಿಕ ನಿರ್ಬಂಧ ಸಡಿಲಿಸಬಹುದು ಎಂಬ ಸುದ್ದಿ ಹೊರಬಂದ ಬಳಿಕ ಬೆಲೆಗಳಲ್ಲಿ ಇಳಿಕೆ ಕಂಡುಬಂದಿದೆ. ತೈಲದ ಬೆಲೆ ಇಳಿದರೆ ಭಾರತಕ್ಕೆ ಹಲವು ರೀತಿಯಲ್ಲಿ ಲಾಭವಾಗುತ್ತೆ. ಮೊದಲನೆಯದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು LPG ದರಗಳ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ. ಎರಡನೆಯದಾಗಿ ಸರ್ಕಾರದ ಆಮದು ವೆಚ್ಚ ಕಡಿಮೆ ಆಗುವುದರಿಂದ ವಿದೇಶಿ ವಿನಿಮಯ ಸಂಗ್ರಹದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಹಾಗೆ ಮೂರನೆಯದಾಗಿ ದುಬಾರಿ ನಿಯಂತ್ರಣಕ್ಕೆ ಸಹಾಯವಾಗುತ್ತೆ. ಇದರಿಂದ ಸಾಮಾನ್ಯ ಜನರ ಜೀವನ ವೆಚ್ಚವು ನಿಯಂತ್ರಣದಲ್ಲಿ ಇರಬಹುದು. ಇದರ ನಡುವೆ ಇರಾನ್ ಮೇಲಿನ ನಿರ್ಬಂಧ ಸಡಿಲವಾದರೆ ಭಾರತಕ್ಕೆ ಮತ್ತೊಂದು ಆಯ್ಕೆಯ ದಾರಿ ತೆರೆದುಕೊಳ್ಳುತ್ತೆ. ಭಾರತ ಹಿಂದೆ ಇರಾನ್ನಿಂದ ಕಡಿಮೆ ದರದಲ್ಲಿ ತೈಲ ಖರೀದಿಸುತ್ತಿತ್ತು. ಜೊತೆಗೆ ಸಾಗಾಟ ವೆಚ್ಚವೂ ಕಡಿಮೆ ಇರುತ್ತಿತ್ತು. ಈಗ ಮತ್ತೆ ಆಮದು ಪ್ರಾರಂಭವಾದರೆ ಭಾರತೀಯ ರಿಫೈನರಿ ಕಂಪನಿಗಳಿಗೆ ಲಾಭವಾಗಬಹುದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.